ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಬೇಸಿಗೆಗಾಲದ ಸೀಸನ್ನು. ಈ ಸಮಯದಲ್ಲಿ ಹೆಚ್ಚಾಗಿ ನಾವು ಕಲ್ಲಂಗಡಿ ಹಣ್ಣನ್ನು ಸೇವಿಸ್ತಾನೆ ಇರ್ತೀವಿ. ಆದರೆ ಕಲ್ಲಂಗಡಿ ಹಣ್ಣನ್ನು ಸೇವಿಸ್ಬೇಕಾದ್ರೆ ಬೀಜಗಳು ಜಾಸ್ತಿ ಇದ್ಬಿಟ್ರೆ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಅದರಲ್ಲೂ ಮಕ್ಕಳಿಗೆಲ್ಲ ಬೀಜ ತೆಗೆದು ಕೊಡಬೇಕಾಗತ್ತೆ. ಹಾಗಾಗಿ ಇವತ್ತು ಈ ಟಿಪ್ನ ಫಾಲೋ ಮಾಡಿ ಬೀಜನ ಯಾವ ರೀತಿ ನೀಟಾಗಿ ತೆಗೆಯೋದು ಲೇಯರ್ ಬೈ ಲೇಯರ್ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡೋಣ. ಕಲ್ಲಂಗಡಿ ಹಣ್ಣನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಈಗ ಫಸ್ಟ್ ಮೇಲ್ಗಡೆ ಭಾಗ ಏನಿದೆ ನೋಡಿ, ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಕಟ್ ಮಾಡ್ಕೊತಾ ಹೋಗಿ. ಈಸಿ ಆಗುತ್ತೆ, ಹಾಗೆ ಸುಲಭವಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ರೀತಿ ಕಟ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಇರ್ತಾರೆ ಮಕ್ಕಳು. ಆಮೇಲೆ ನಿಮಗೂ ಕೂಡ ಬೇಜಾರು ಅನಿಸೋದಿಲ್ಲ. ಯಾವಾಗಲೂ ಕಟ್ ಮಾಡಿದ ತಕ್ಷಣ ಬೀಜಗಳು ಜಾಸ್ತಿ ಬಂದ ತಕ್ಷಣ ಉಗಿಯೋದು ಮಾಡೋದು ಈ ರೀತಿ ಮಾಡ್ತಾ ಇರ್ತವೆ ಮಕ್ಕಳು. ಹಾಗಾಗಿ ಅವರು ಆ ರೀತಿ ಮಾಡಬಾರ್ದು ಅಂದರೆ ನೀವು ಬೀಜಗಳನ್ನೆಲ್ಲ ತೆಗೆದುಕೊಡ್ಬೇಕಾಗುತ್ತೆ. ಸೊ ಸಿಂಪಲ್ಲಾಗಿ ಯಾವ ರೀತಿ ತೆಗಿಯೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಇಲ್ಲಿ ಮೇಲ್ಗಡೆ 4 ಭಾಗನ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮ್ಗೆ ತೋರಿಸಿದ್ದೀನಲ್ಲ ಸೇಮ್ ಅದೇ ರೀತಿಯೇ 4 ಭಾಗನ ಕಟ್ ಮಾಡ್ಕೋಬೇಕು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ. ಕಲ್ಲಂಗಡಿ ಹಣ್ಣಿನ ಒಳಗಡೆ ಇರುವಂಥ ತಿರುಳು ಈಗ ಮೇಲೆ ಕಾಣ್ತಾ ಇದೆಯಲ್ಲ, ಪೂರ ಮೇಲ್ಗಡೆ ಲೇಯರ್ನ ಬಿಟ್ಬಿಟ್ಟು ಒಳಗಡೆ ಸ್ವಲ್ಪ ಬೆಳ್ಳಗಿರುತ್ತಲ್ವ, ಅದಕ್ಕೆ ತಿರುಳು ಅಂತ ಹೇಳ್ತೀವಿ. ಅದನ್ನು ಕೂಡ ಅಷ್ಟೇ ನಾವು ಚಟ್ನಿ ಮಾಡ್ಕೋಬೋದು, ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಅದರದ್ದೇ ಆದಂಥ ಸ್ವೀಟ್ ರೆಸಿಪಿ ಮಾಡ್ಕೋಬೋದು. ಸಖತ್ತಾಗಿರುತ್ತೆ. ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಒಂದು ಸತಿ ನೋಡೋದನ್ನು ಮರಿಬೇಡಿ. ನೋಡಿ, ಇವಾಗ ನಾನು ಮೇಲ್ಗಡೆ ಸಿಪ್ಪೆಲ್ಲ ನೀಟಾಗಿ ಕಟ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ನೋಡಿ, 4 ಭಾಗ ಮಾಡಿದ್ನಲ್ವ, 4 ಭಾಗನ ಯಾವ ರೀತಿ ನೀಟಾಗಿ ತೆಗೆದಿದ್ದೀವಲ್ಲ ಇದೇ ರೀತಿ ನೀವು ತಗೊತ ಹೋದರೆ ಸುಲಭವಾಗುತ್ತೆ. ಒನ್ ಟೈಮ್ ಇದನ್ನು ನೀವು ಮಾಡ್ಕೋಬೋದು. ನಿಮ್ಗೆ ಏನಾದರೂ ಅರ್ಧನೇ ಮಾಡೋ ಹಾಗಿದ್ರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ತೆಗೆದುಬಿಟ್ಟು ಒಂದು ಅರ್ಧ ತೆಗೆದು ಕಂಟೈನರ್ನಲ್ಲಿ ಹಾಕಿ ಇಟ್ಕೊಂಡ್ಬಿಡಿ. ಇಲ್ಲಾಂದರೆ ನೀವೆಲ್ಲವನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಳೋದ್ರಿಂದ ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟ್ ಟೈಮ್ ಏನಾದರೂ ಈಗ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣವೇ ನೀವು ಇದನ್ನು ಕೊಡ್ಬೋದು. ಈವ್ನಿಂಗ್ ನಿಮಗೆಲ್ಲ ಬೇಜಾರಾದಾಗ ಕೂಡ ಈ ರೀತಿ ಸ್ನ್ಯಾಕ್ಸ್ ಟೈಪ್ನಾಗದು ಮಾಡ್ಕೊಂಡು ತಿಂತಾ ಹೋಗ್ಬೋದು. ನೋಡಿ, ಇವಾಗ ನಾನು ಮೇಲ್ಗಡೆ ಭಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಮೇಲ್ಭಾಗ ಎಲ್ಲ ಕಟ್ ಮಾಡಿದ್ಮೇಲೆ ಈಗ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಲ್ಲ, ಸೈಡ್ ನಾವೆಲ್ಲ ಕಟ್ ಮಾಡ್ಕೊತ ಹೋಗಬೇಕಾಗುತ್ತೆ. ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಒಂದು ಬೀಜ ಕೂಡ ಸಿಗೋದಿಲ್ಲ. ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡ್ತಾ ಇದ್ದೀನಿ, ಒಂದು ಬೀಜ ಕೂಡ ಇಲ್ಲ ನೋಡಿ ಸ್ನೇಹಿತರೆ. ಇದರಲ್ಲಿ ಒಂದೇ ಒಂದು ಬೀಜ ಬಂದಿರೋದು, ಬಿಟ್ಟರೆ ಯಾವುದು ಬೀಜಗಳಿಲ್ಲ, ಎಲ್ಲ ಕೂಡ ಕಮ್ಮಿ ಆಗಿದ್ದಾವೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇವಾಗೆಲ್ಲ ಬೀಜಗಳದ್ದೇನು ಬರುತ್ತಲ್ವ, ಮಿಡಿಲ್ನಲ್ಲಿ ಬೀಜಗಳೇನು ಬರುತ್ತಲ್ಲ ಅವಾಗ ಏನು ಮಾಡಬೇಕಪ್ಪ ಅಂದರೆ ಅರ್ಧ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಸೈಡಿಗೆ ನಾವೇನಿದ್ದಾವೆ ಕಟ್ ಮಾಡಿ ಸೈಡ್ಗೆ ಇಟ್ಕೊತ ಹೋಗಿ. ಬೀಜಗಳನ್ನ ತೆಗಿಯೋಕ್ಕೆ ಬೇಜಾರು ಅನ್ನೋರು ಈ ರೀತಿ ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮಗೂ ಕೂಡ ತುಂಬ ಸುಲಭವಾಗುತ್ತೆ. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಬೀಜ ಇರುವಂಥದ್ದನ್ನೇನಿದೆ ಒಂದು ಸೈಡ್ ಇಟ್ಕೊಳ್ಳಿ. ಇಷ್ಟೊತ್ತನ ಒಂದು ಕೂಡ ಬೀಜ ಸಿಕ್ಕಿಲ್ಲ ನಮಗೆ, ಎಲ್ಲಿ ಬೀಜ ಸಿಗುತ್ತಲ್ವ ಅದನ್ನು ನೀವು ಒಂದು ಸೈಡ್ ಇಟ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇವಾಗ ಬೀಜ ಇರೋದನ್ನೇನೈತೆ ಚಾಕುವಿನ ಸಹಾಯದಿಂದ ಫಟಾಫಟ್ ಅಂತ ತಕ್ಕೋಬೋದು. ತುಂಬ ಟೈಮ್ ಹಿಡಿಯೋದಿಲ್ಲ, ಏನಿಲ್ಲ. ಇವಾಗ ನೋಡಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಇದೇ ರೀತಿ ಮತ್ತೆ ಮಿಡಿಲ್ನಲ್ಲಿ ಮತ್ತೆ ಕಟ್ ಮಾಡ್ಕೊತ ಹೋಗಿ. ಮತ್ತೆ ಕಟ್ ಮಾಡೋದ್ರಿಂದ ನಿಮಗೇನಿದೆ ಬೀಜಗಳೇನಿದ್ದಾವೆ ಸೈಡಿಗಷ್ಟೇ ಸಿಗುತ್ತೆ, ಮಿಡಿಲ್ ಭಾಗದಲ್ಲಿ ಸಿಗೋದಿಲ್ಲ. ನೋಡಿ, ಇವಾಗ ಒಂದು ಕೂಡ ಬೀಜ ಸಿಗ್ತಾ ಇಲ್ವಲ್ಲ, ಇದೇ ರೀತಿ ನೀವು ಕಟ್ ಮಾಡೋದ್ರಿಂದ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ನಿಮಗೆ ಒಂದು ಕೂಡ ಬೀಜ ಸಿಗೋದಿಲ್ಲ. ಈಗ ಬೀಜ ಎಲ್ಲ ತೆಗೆದ ಮೇಲೆ ಉಳ್ದಿರೋದನ್ನು ಹೆಂಗೆ ತೆಗೆಯೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ನೋಡಿ, ಒಂದು ಚಾಕು ತೊಗೊಂಡ್ಬಿಟ್ಟು ಸ್ಪೀಡಾಗಿ ತಕ್ಕೊಂಬಿಡ್ಬೋದು. 5 ನಿಮಿಷದ ಕೆಲಸನೂ ಅಲ್ಲ, ಆಯಿತಾ. ಎಷ್ಟು ಜಲ್ದಿ ಆಯಿತು ನೋಡಿ. ಕೇವಲ 5 ನಿಮಿಷದ ಒಳಗಡೆನೇ ಈ ಕಲ್ಲಂಗಡಿ ಹಣ್ಣಿನಲ್ಲಿರುವಂಥ ಬೀಜಗಳನ್ನು ನಾವು ತೆಗಿಬೋದು. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ತುಂಬ ಸುಲಭವಾಗಿ ಈಸಿಯಾಗಿ ಯಾವ ರೀತಿ ಮಾಡೋದಂತ ಈ ವಿಧಾನದಲ್ಲಿ ನೀವು ಕೂಡ ಮಾಡ್ಕೊಳ್ಳಿ. ನೀವು ಮನೆಯಲ್ಲಿ ಮಕ್ಕಳಿರೋಂಥವ್ರು ಇದ್ದರೆ ಈ ರೀತಿ ಬೀಜ ಎಲ್ಲ ತೆಗೆದುಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಉಪ್ಪನ್ನ ಉದುರಿಸ್ಕೊಳ್ಳಿ, ಇಲ್ಲ ಚಾಟ್ ಮಸಾಲನಾದರೂ ಉದುರಿಸ್ಕೊಳ್ಳಿ, ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ಬಂತಂತೇಳಿ. ನಾನು ನಿಮಗೆ ಇಲ್ಲಿ ಕಟ್ ಮಾಡಿ ತೋರಿಸಿದ್ದೀನಿ. ಒಂದು ಪೂರ ಏನಿದೆ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿದ್ದೀನಿ, ಒಂದು ಕೂಡ ಬೀಜ ಇರಲಾರ್ದಂಗೆ. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.